ತುಲಾ ರಾಶಿಗೆ ಏಪ್ರಿಲ್ 15ರ ಒಳಗೆ ನಡೆಯುವುದು ಇದೆ. ನಿಮ್ಮ ಮೇಲೆ ಇಬ್ಬರು ಕುತಂತ್ರಿ ಹೆಂಗಸರು ಕೆಟ್ಟ ಪ್ರಯೋಗಗಳು ಮಾಡುತ್ತಿದ್ದಾರೆ. ಅವರು ನಿಮ್ಮ ಮೇಲೆ ವಿಪರೀತವಾದ ಸೇಡಿನಿಂದ ಉರಿದು ಬೀಳುತ್ತಿದ್ದಾರೆ. ಹುಷಾರು. ನೀವು ಎಷ್ಟು ಬ್ಯುಸಿಯಾಗಿದ್ದರೂ ನಿಮ್ಮ ಕೆಲಸಗಳು ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ಟು ಕೊನೆಯವರೆಗೂ ಈ ವಿಡಿಯೋ ನೋಡಿ. ಆಗಲೇ ನಿಮಗೆ ಪೂರ್ತಿ ಕತೆ ಅರ್ಥ ಆಗುತ್ತೆ. ಯಾಕಂದ್ರೆ ಅವರು ನಿಮ್ಮ ಮೇಲೆ ಕೆಟ್ಟ ಪ್ರಯೋಗ ಮಾಡುವುದು ಒಂದೇ ಗುರಿ ಅಂತ ದೃಷ್ಟಿಯಲ್ಲಿ ಇಟ್ಟುಕೊಂಡಿದ್ದಾರೆ. ಆ ಇಬ್ಬರು ಯಾರು ಎಂದು ಗೊತ್ತಾದರೆ ನೀವು ಖಂಡಿತ ಶಾಕ್ ಆಗ್ತೀರಿ. ಅವರು ಯಾರೆಂದು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ಓಂ ನಮಃ ಶಿವಾಯ ಎಂದು ಕಮೆಂಟ್ ನಲ್ಲಿ ಬರೆಯಿರಿ. ವಿಡಿಯೋಗೆ ಒಂದು ಚಿಕ್ಕ ಲೈಕ್ ಕೊಡಿ. ಇದು ಇನ್ನಷ್ಟು ಹೆಚ್ಚಿನ ತುಲಾ ರಾಶಿಯವರಿಗೆ ವಿಡಿಯೋ ತಲುಪಿಸುತ್ತದೆ, ಜೊತೆಗೆ ನಮಗೂ ಪ್ರೇರಣೆ ಕೊಡುತ್ತದೆ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಆ ಪರಮೇಶ್ವರನೇ ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬೀಳುವಂತೆ ಮಾಡಿದ್ದಾರೆ. ದೇವರು ಕೆಲವೊಮ್ಮೆ ನಮಗೆ ಕೆಲವು ಸಂಕೇತಗಳನ್ನು ಕೊಡುತ್ತಿರುತ್ತಾರೆ. ಅವುಗಳನ್ನು ಅರ್ಥ ಮಾಡಿಕೊಂಡವರು ಅದೃಷ್ಟವಂತರು, ಇಲ್ಲದವರು ಮುಟ್ಟಾಳರು. ನಿಮ್ಮ ಮೇಲೆಯೇ ಏಕೆ ಕೆಟ್ಟ ಪ್ರಯೋಗಗಳು ಮಾಡುತ್ತಿದ್ದಾರೆ, ಇದರ ಹಿಂದೆ ಇರುವ ಕಾರಣ ಗೊತ್ತಾದರೆ ಖಂಡಿತ ಬೆಚ್ಚಿ ಬೀಳುತ್ತೀರಿ. ಅವರ ಉದ್ದೇಶ ಹೇಗಾದರೂ ನಿಮ್ಮನ್ನು ಬೀದಿಗೆ ತಳ್ಳಬೇಕು, ನಿಮ್ಮ ಕುಟುಂಬವನ್ನು ಹಾಳು ಮಾಡಬೇಕು. ನೀವು ಹೀಗೆ ಖುಷಿಯಾಗಿ ಸಂತೋಷವಾಗಿ ಇರುವುದು ಅವರಿಂದ ನೋಡಲು ಆಗುತ್ತಿಲ್ಲ. ನಿಮ್ಮ ಮುಖದಲ್ಲಿ ನಗು ಕಾಣಿಸಬಾರದು. ನಿಮ್ಮ ಕುಟುಂಬದಲ್ಲಿ ಯಾವುದೇ ಶುಭ ಕಾರ್ಯ ನಡೆಯಬಾರದು. ಯಾವಾಗಲೂ ಕಣ್ಣೀರು ದುಃಖ ಮಾತ್ರ ಉಳಿಯಬೇಕು. ನಿಮ್ಮ ಮನೆಯಲ್ಲಿ ಯಾವಾಗಲೂ ಗಲಾಟೆಗಳು ನಡೆಯುತ್ತಾ ನೀವು ನರಕ ನೋಡಬೇಕು. ಅನಾರೋಗ್ಯ ಸಮಸ್ಯೆಯಿಂದ ಹಾಸಿಗೆ ಹಿಡಿಯಬೇಕು. ಈ ಉದ್ದೇಶದಿಂದ ಇಬ್ಬರು ಹೆಂಗಸರು ನಿಮ್ಮ ಮೇಲೆ ಎಷ್ಟೋ ಕೆಟ್ಟ ಪ್ರಯೋಗಗಳು, ತಂತ್ರ ಮಂತ್ರಗಳು ಮಾಡಿಸುತ್ತಿದ್ದಾರೆ. ನಿಮ್ಮ ಮುಂದೆ ನಗುತ್ತಾ ನಾಟಕ ಆಡಿ ಮನಸ್ಸಿನಲ್ಲಿ ಮಾತ್ರ ವಿಷ ತುಂಬಿಕೊಂಡಿದ್ದಾರೆ. ಇಂಥವರನ್ನು ಕಂಡುಹಿಡಿಯುವುದು ತುಂಬಾ ಕಷ್ಟದ ಕೆಲಸ. ಇವರನ್ನು ಕೆಲವು ಸಂಕೇತಗಳ ಮೂಲಕ ನಾವು ತಿಳಿದುಕೊಳ್ಳಬಹುದು. ಅದನ್ನು ತಿಳಿದುಕೊಳ್ಳುವುದು ನಿಮಗೆ ತುಂಬಾ ಮುಖ್ಯ. ಯಾಕಂದ್ರೆ ಕೆಟ್ಟ ಪ್ರಯೋಗ ನಡೆಯುತ್ತಿರುವುದು ನಿಮ್ಮ ಮೇಲೆಯೇ. ಹಾಗಾಗಿ ನೀವು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳದಿದ್ದರೆ ಅವರು ಅಂದುಕೊಂಡಿದ್ದು ಸಾಧಿಸುತ್ತಾರೆ. ಅವರ ಕೈಯಲ್ಲಿ ನೀವು ಸೋತು ಹೋಗುತ್ತೀರಿ. ಅವರು ಆಸೆ ಪಟ್ಟಂತೆ ಕಣ್ಣೀರು, ನರಕ, ಗಲಾಟೆಗಳು, ಹೊಡೆದಾಟಗಳು, ಇನ್ನು ಅನೇಕ ರೀತಿಯಾದ ಆಪತ್ತುಗಳು ನಿಮಗೆ ನಡೆಯುವ ಅವಕಾಶ ಬಲವಾಗಿದೆ. ಯಾಕಂದ್ರೆ ಅವರು ಎಲ್ಲಾ ರೀತಿಯಾದ ಕೆಟ್ಟ ಪ್ರಯೋಗಗಳು ಕೂಡ ಮಾಡುತ್ತಿದ್ದಾರೆ. ಈಗ ನೀವು ಅವರು ಮಾಡುತ್ತಿರುವ ಪ್ರಯೋಗ ಅವರಿಗೇ ತಟ್ಟುವಂತೆ ಮಾಡಬೇಕು. ಅವರು ಅಗೆದ ಹಳ್ಳದಲ್ಲಿ ಅವರೇ ಬೀಳುವಂತೆ ಮಾಡಬೇಕು. ಈ ವಿಡಿಯೋದಲ್ಲಿ ನಿಮಗೆ ಕೆಲವು ಮುಖ್ಯವಾದ ಪರಿಹಾರಗಳನ್ನು ತಿಳಿಸಿಕೊಡ್ತೀನಿ. ಇದರಿಂದ ಆ ವ್ಯಕ್ತಿಗಳು ನಿಮ್ಮಿಂದ ತಾನಾಗಿ ದೂರ ಹೋಗುತ್ತಾರೆ, ಅಥವಾ ಅವರು ಯಾರೋ ಎಂಬುದು ನಿಮಗೆ ಗೊತ್ತಾಗಿ ನೀವೇ ದೂರ ಇಡುತ್ತೀರಿ. ನಂತರ ಅವರು ಮಾಡುವ ಕೆಟ್ಟ ಪ್ರಯೋಗಗಳು ನಿಮಗೆ ಅಂಟದಂತೆ ಇರುತ್ತದೆ. ಈ ಮಾತುಗಳು ಸಾಕ್ಷಾತ್ ಪರಮೇಶ್ವರ ನಿಮಗೆ ಕೊಡುತ್ತಿರುವ ಎಚ್ಚರಿಕೆ ಅಂದುಕೊಳ್ಳಿ. ಇದುವರೆಗೂ ಎಷ್ಟೋ ಆಪತ್ತುಗಳಿಂದ ಶಿವ ನಿಮ್ಮನ್ನು ಕಾಪಾಡುತ್ತಾ ಬಂದಿದ್ದಾರೆ. ಕಳೆದ ಕೆಲ ದಿನಗಳಿಂದ ನೋಡಿದರೆ ನಿಮಗೆ ಹೆಚ್ಚಾಗಿ ವಾಹನ ಅಪಘಾತಗಳು ಇರಬಹುದು, ಕುಟುಂಬದಲ್ಲಿ ಮನಃಶಾಂತಿ ಇಲ್ಲದಿರುವುದು, ಸರಿಯಾಗಿ ನಿದ್ದೆ ಬರದಿರುವುದು, ಮಾನಸಿಕವಾಗಿ ತುಂಬಾ ಕಿರಿಕಿರಿ ಅನುಭವಿಸುವುದು, ಒಂದು ಸಲ ತೆಗೆದುಕೊಂಡ ತೀರ್ಮಾನ ಪದೇ ಪದೇ ಬದಲಾಯಿಸುವುದು, ಪದೇ ಪದೇ ತಲೆನೋವು, ಮೈಕೈ ನೋವು, ಯಾರೋ ನಿಮ್ಮನ್ನು ಬೈಯುತ್ತಿರುವಂತೆ, ಹೊಡೆಯುತ್ತಿರುವಂತೆ ಅನಿಸುವುದು, ರಾತ್ರಿ ಕೆಟ್ಟ ಕನಸುಗಳು ಬೀಳುವುದು, ಯಾವ ಕೆಲಸದಲ್ಲೂ ಶ್ರದ್ಧೆ ಇಲ್ಲದಿರುವುದು, ಇಂತಹ ಎಷ್ಟೋ ಸಮಸ್ಯೆಗಳನ್ನು ನೀವು ಅನುಭವಿಸುತ್ತಿದ್ದೀರಿ. ಅಂದರೆ ಆ ಸಮಸ್ಯೆಗಳು ತುಂಬಾ ಮಟ್ಟಿಗೆ ದೊಡ್ಡದಾಗದಂತೆ ಆ ಪರಮೇಶ್ವರನೇ ನಿಮ್ಮನ್ನು ಕಾಪಾಡುತ್ತಾ ಬಂದಿದ್ದಾರೆ. ನಿಮಗೆ ಈ ನರದೃಷ್ಟಿ, ಅಸೂಯೆ, ತಂತ್ರ ಮಂತ್ರ ಪ್ರಯೋಗ ಇಷ್ಟು ಕೆಟ್ಟದ್ದು ಅಂತಾಗಲಿ ಅಥವಾ ಅದು ಕೆಲಸ ಮಾಡುತ್ತಾ ಅಂತಾಗಲಿ ಗೊತ್ತಿಲ್ಲ. ಯಾಕಂದ್ರೆ ಇವುಗಳನ್ನ ನೀವು ನಂಬಲ್ಲ. ನೀವು ನಂಬದೇ ಇರೋದೇ ಅವರಿಗೆ ಇನ್ನೂ ಹೆಚ್ಚು ಬಲ ಕೊಟ್ಟಿದೆ. ಅವರಿಗೆ ನೀವೇ ಅವಕಾಶ ಕೊಟ್ಟಂತಾಗಿದೆ. ಎಲ್ಲರಿಗೂ ಒಬ್ಬರನ್ನ ನೋಡಿದ್ರೆ ಹೊಟ್ಟೆ ಉರಿ ಇದ್ದೇ ಇರುತ್ತೆ, ಅದು ಕಾಮನ್ ಅಂತ ನೀವು ಸುಮ್ಮನಾಗಿದ್ದೀರಿ. ಆದರೆ ಬರೀ ಹೊಟ್ಟೆ ಉರಿ, ಅಸೂಯೆ ಅಲ್ಲದೆ ಕೆಟ್ಟ ಪ್ರಯೋಗಗಳು ಕೂಡ ಇವರು ಮಾಡಿಸುತ್ತಿದ್ದಾರೆ. ಅವರಿಗೆ ನಿಮ್ಮ ಮೇಲೆ ಎಷ್ಟೊಂದು ಅಸೂಯೆ ಇದೆ ಅಂದರೆ ನೀವು ಊಹಿಸಿಕೊಳ್ಳೋಕು ಕೂಡ ಸಾಧ್ಯ ಆಗಲ್ಲ. ನಿಮ್ಮ ಬುದ್ಧಿ ಏನಂದ್ರೆ ಎಲ್ಲರ ಜೊತೆ ನಗುತ್ತಾ ಇರಬೇಕು, ಕುಟುಂಬದ ಜೊತೆ ಸಂತೋಷವಾಗಿ ಇರಬೇಕು,
ಯಾವುದೇ ಫಿಲ್ಟರ್ ಇಲ್ಲದೆ ಮನಸ್ಸಿನಲ್ಲಿರುವುದು ಎಲ್ಲರಿಗೂ ಹೇಳುತ್ತಾ ಬದುಕುವುದು. ಆದರೆ ನಿಮಗೆ ತುಂಬಾ ಕಾಲದಿಂದ ಬರೀ ಕಷ್ಟನೇ ಇದೆ. ಚಿಕ್ಕ ವಯಸ್ಸಿನಿಂದ ಕೂಡ ಕಷ್ಟ ಪಡ್ತಾ ಇದ್ದೀರಿ. ಚಿಕ್ಕ ವಯಸ್ಸಿನಿಂದ ನಿಮ್ಮ ಕುಟುಂಬದ ಜವಾಬ್ದಾರಿಯನ್ನು ನೀವೇ ಹೊತ್ತುಕೊಂಡಿದ್ದೀರಿ. ಮನೆಯಲ್ಲಿ ಚಿಕ್ಕ ಖರ್ಚಿನಿಂದ ದೊಡ್ಡ ಖರ್ಚಿನವರೆಗೂ ನೀವೇ ನೋಡಿಕೊಳ್ಳುತ್ತಿದ್ದೀರಿ. ಹಿರಿಯವರು ಕೊಟ್ಟ ಆಸ್ತಿ ಯಾವುದೂ ಇಲ್ಲದಿದ್ದರೂ ನಿಮ್ಮ ಸ್ವಂತ ಹಣದಿಂದ ಎಲ್ಲವನ್ನೂ ನಿಭಾಯಿಸುತ್ತಿದ್ದೀರಿ. ಇಷ್ಟೆಲ್ಲ ಮಾಡಿದ ಮೇಲೂ ನಿಮ್ಮ ಮನೆಯಲ್ಲಿ ಗಲಾಟೆಗಳು, ಮನಃಶಾಂತಿ ಇಲ್ಲದಿರುವುದು, ಯಾರಿಗೂ ಹೇಳಿಕೊಳ್ಳಲಾಗದ ದುಃಖ, ವಯಸ್ಸಿಗೆ ಮೀರಿದ ಕಷ್ಟ ನೀವು ಅನುಭವಿಸಿದ್ದೀರಿ. ನೀವು ಎಷ್ಟು ನೊಂದಿದ್ದೀರಿ ಅನ್ನೋದು ನಿಮಗೆ ಗೊತ್ತು. ಮೇಲಿರುವ ಆ ಭಗವಂತನಿಗೆ ಮಾತ್ರ ಗೊತ್ತು. ಹೊರಗಿನವರು ನಮಗೆ ಏನಾದರೂ ಮಾಡಿದರೆ ನಮ್ಮ ಕುಟುಂಬದ ಜೊತೆ ನಾವು ಹಂಚಿಕೊಳ್ಳುತ್ತೀವಿ. ಅದೇ ಕುಟುಂಬದವರೇ ನಮಗೆ ದ್ರೋಹ ಮಾಡಿದಾಗ ನಾವು ಯಾರ ಜೊತೆಯೂ ಹಂಚಿಕೊಳ್ಳಲು ಆಗದೆ ಒಳಗೊಳಗೆ ಕುಗ್ಗಿ ಹೋಗುತ್ತೀವಿ. ಬೇರೆಯವರಿಗೆ ಹೇಳಿಕೊಂಡರೆ ನಾವೇ ಕೀಳಾಗುತ್ತೀವಿ. ನಮ್ಮ ಮುಂದೆ ಬೇಜಾರು ಮಾಡಿಕೊಂಡಂತೆ ನಟಿಸಿ ನಮ್ಮನ್ನು ಸಮಾಧಾನ ಮಾಡಿ ನಾವು ಹೋದ ತಕ್ಷಣ ನಮ್ಮ ಹಿಂದೆಯೇ ನಗುತ್ತಾರೆ. ನಮ್ಮ ಕುಟುಂಬವನ್ನು ಬಿಟ್ಟುಕೊಟ್ಟರೆ 4 ಜನರಲ್ಲಿ ನಮಗೆ ಮರ್ಯಾದೆ ಇರಲ್ಲ. ನಮ್ಮ ಕುಟುಂಬದ ಮೇಲಿರುವ ಗೌರವ, ಮರ್ಯಾದೆ ಕಡಿಮೆಯಾಗುತ್ತದೆ. ಹಾಗಾಗಿ ಕೆಲವು ವಿಷಯಗಳು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಕೊರಗುತ್ತೀವಿ. ಇಂಥ ಎಷ್ಟೋ ಅನುಭವಗಳು ನಿಮಗಾಗಿದೆ. ಇಲ್ಲಿಗೆ ನೀವು ಅನುಭವಿಸುತ್ತಿರುವಂತಹ ಕಷ್ಟಗಳು, ಅವಮಾನಗಳು, ಅಪನಿಂದನೆಗಳು ಎಲ್ಲವೂ ಮುಗಿಯುವ ಕಾಲ ಬಂದಿದೆ. ನೀವು ಮಾಡದಿರುವ ತಪ್ಪುಗಳನ್ನು ಕೂಡ ನಿಮ್ಮ ಮೇಲೆ ಹಾಕುವುದು, ಅಧಿಕಾರದಿಂದ ನಿಮ್ಮ ಮನಸ್ಸು ನೋಯಿಸುವುದು, ಇದೆಲ್ಲ ಕೂಡ ನೀವು ಅನುಭವಿಸಿದ್ದೀರಿ. ಇಂಥ ಅವಮಾನಗಳು ನೀವು ಅನುಭವಿಸುತ್ತೀರಿ ಅಂತ ನೀವು ಕನಸಿನಲ್ಲೂ ಊಹಿಸಿಲ್ಲ. ಆಶ್ಚರ್ಯ ಏನಂದ್ರೆ ಇದೆಲ್ಲ ಕೂಡ ನೀವು ನಂಬಿದವರು, ನಿಮ್ಮವರು, ನಿಮ್ಮ ಸ್ವಂತದವರು ಮಾಡಿರುವ ಕೆಲಸಗಳು. ಇಷ್ಟೇ ಅಲ್ಲದೆ ಅವರಿಂದ ಆರ್ಥಿಕ ಪರವಾಗಿಯೂ ತುಂಬಾ ನಷ್ಟ ಅನುಭವಿಸಿದ್ದೀರಿ. ಇದೆಲ್ಲದಕ್ಕೂ ಪರೋಕ್ಷವಾಗಿ ನರದೃಷ್ಟಿ ಕಾರಣ, ಆದರೆ ಪ್ರತ್ಯಕ್ಷವಾಗಿ ಮಾತ್ರ ನಿಮ್ಮ ಒಳ್ಳೆ ಮನಸ್ಸೇ ಕಾರಣ. ಎಲ್ಲರೂ ನಮ್ಮಂತೆ ಇರುತ್ತಾರೆ ಅಂದುಕೊಳ್ಳುವುದು ನಿಮ್ಮ ಮೊದಲ ತಪ್ಪು. ಹಾಗೆ ತಪ್ಪು ಮಾಡಿದವರನ್ನು ಕ್ಷಮಿಸುವುದು ನಿಮ್ಮ 2ನೇ ತಪ್ಪು. ಕ್ಷಮಿಸುವುದು ಒಳ್ಳೆ ವಿಷಯನೇ, ಆದರೆ ಅವರು ಮಾಡಿರುವುದು ಮರೆಯುವುದು ಮುಟ್ಟಾಳತನ. ನಿಮ್ಮ ಹತ್ತಿರ ಚೆನ್ನಾಗಿ ಮಾತನಾಡುವವರೆಲ್ಲ ನಿಮ್ಮ ಒಳಿತು ಬಯಸುತ್ತಾರೆ ಅಂದುಕೊಳ್ಳುವುದು ನಿಮ್ಮ ಅವಿವೇಕತೆ. ಇದೆಲ್ಲ ಸಮಯ ಸಂದರ್ಭ ಬಂದಾಗ ನೀವೇ ಅರ್ಥ ಮಾಡಿಕೊಳ್ಳುತ್ತೀರಿ. ಇನ್ನು ಮುಖ್ಯವಾದ ವಿಷಯಕ್ಕೆ ಬಂದರೆ, ನಿಮ್ಮ ಜೀವನದಲ್ಲಿ 2 ಕುತಂತ್ರಿ ಸ್ತ್ರೀಗಳು ಪ್ರಮುಖ ಪಾತ್ರ ಪೋಷಿಸುತ್ತಿದ್ದಾರೆ. ನಿಮ್ಮ ಮುಂದೆ ಅಮಾಯಕರಂತೆ ಇರುತ್ತಾ ಹಿಂದೆ ಕುತಂತ್ರಿ ಕೆಲಸ ಮಾಡುತ್ತಿದ್ದಾರೆ. ಅವರು ಯಾವ ರೀತಿ ನಿಮ್ಮ ಹಿಂದೆ ಸಂಚು ರೂಪಿಸುತ್ತಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತಿಲ್ಲ. ಆದರೆ ನಿಮ್ಮ ಮನಸ್ಸು ಅವರ ಬಗ್ಗೆ ತುಂಬಾ ಸಲ ನಿಮಗೆ ಎಚ್ಚರಿಕೆ ಕೊಟ್ಟಿದೆ. ಇವರು ಯಾಕೆ ಇಷ್ಟೊಂದು ನನ್ನ ಹತ್ತಿರ ಚೆನ್ನಾಗಿದ್ದಾರೆ ಅನ್ನೋ ಅನುಮಾನ ಕೂಡ ನಿಮಗೆ ತುಂಬಾ ಸಲ ಬಂದಿದೆ. ಆದರೆ ಅವರು ತುಂಬಾ ಒಳ್ಳೆಯವರು, ಅದಕ್ಕೆ ಎಲ್ಲರ ಹತ್ತಿರ ಚೆನ್ನಾಗಿದ್ದಾರೆ ಅಂತ ನೀವು ಸುಮ್ಮನಾಗಿದ್ದೀರಿ. ಇನ್ನು ಮುಂದೆ ಆ ರೀತಿ ಸುಮ್ಮನಾಗಬೇಡಿ. ಅವರನ್ನು ನಂಬಿ ಇನ್ನೂ ಮೋಸ ಹೋಗಬೇಡಿ. ಆ 2 ಹೆಂಗಸರು ಯಾರಂದ್ರೆ, ಒಬ್ಬರು ನಿಮ್ಮ ತಾಯಿ ಮನೆಯ ಕಡೆಯವರು, ಇನ್ನೊಬ್ಬರು ನಿಮ್ಮ ಗಂಡನ ಮನೆಯ ಕಡೆಯವರು. 2ರ ಜೊತೆ ಕೂಡ ನಿಮಗೆ ರಕ್ತ ಸಂಬಂಧ ಇಲ್ಲ. ಹಾಗಾಗಿ ನಿಮ್ಮ ಸಂಬಂಧಿಕರಲ್ಲಿ, ಅಂದರೆ ಮುಖ್ಯವಾಗಿ ನಿಮ್ಮ ತಾಯಿ ಕಡೆ ಸಂಬಂಧದಲ್ಲಿ ಹೊರಗಿನಿಂದ ಬಂದ ಹೆಣ್ಣು ಇದೆಲ್ಲ ಕೂಡ ಮಾಡುತ್ತಿದ್ದಾಳೆ. ಉದಾಹರಣೆಗೆ ಅತ್ತಿಗೆ, ಅತ್ತೆ ಮುಂತಾದವರು. ಇನ್ನು ಗಂಡನ ಕಡೆ ನಿಮ್ಮ ಗಂಡನಿಗೆ ರಕ್ತ ಸಂಬಂಧ ಇಲ್ಲದಿರುವ ಹೆಣ್ಣು ಈ ಕುತಂತ್ರ ಮಾಡುತ್ತಿದ್ದಾಳೆ. ಉದಾಹರಣೆಗೆ ಅಲ್ಲೂ ಕೂಡ ನಿಮ್ಮ ಗಂಡನಿಗೆ ಅತ್ತಿಗೆ, ತಮ್ಮನ ಹೆಂಡತಿ ಮುಂತಾದವರು ಇರಬಹುದು. ಒಂದು ವೇಳೆ ನೀವು ತುಲಾರಾಶಿಯ ಪುರುಷರಾಗಿದ್ದರೆ ಇಲ್ಲೂ ಕೂಡ ನಿಮ್ಮ ತಾಯಿಯ ಮನೆ ಕಡೆ ಒಂದು ಹೆಣ್ಣು, ನಿಮ್ಮ ಹೆಂಡತಿಯ ಮನೆ ಕಡೆ ಇನ್ನೊಂದು ಹೆಣ್ಣು ಈ ಕುತಂತ್ರ ಮಾಡುತ್ತಿದ್ದಾಳೆ. ಇವರೇ ಅಂತ ನಾನು ಖಂಡಿತವಾಗಿ ಹೇಳಲು ಆಗಲ್ಲ. ಹಾಗಾಗಿ ನೀವೇ ರಕ್ತ ಸಂಬಂಧ ಇಲ್ಲದೆ ನಿಮ್ಮ ಜೊತೆ ಚೆನ್ನಾಗಿ ಬೆರೆಯುವ ಹೆಂಗಸರನ್ನು ನೆನೆಸಿಕೊಂಡು ಅವರಲ್ಲಿ ಯಾರಿರಬಹುದು ಅಂತ ತಿಳಿದುಕೊಳ್ಳಿ. ತಿಳಿದುಕೊಂಡ ನಂತರ ನೀವು ಮಾಡಬೇಕಾದ ಮೊದಲ ಕೆಲಸ ನಿಧಾನವಾಗಿ ಅವರ ಜೊತೆ ಸಂಬಂಧ ಕಟ್ ಮಾಡುವುದು. ಸಂಬಂಧಿಕರು ಆಗಿರುವುದರಿಂದ ಮಾತು ಬಿಡಲು ಆಗಲ್ಲ. ಹಾಗಾಗಿ ಮಾತಿನಲ್ಲಿ ಮಾತ್ರ ಇದ್ದರೆ ಒಳ್ಳೆಯದು. ನಿಮ್ಮ ಗುಟ್ಟು ಹೇಳುವುದು ಅಥವಾ ಅವರ ಗುಟ್ಟು ಕೇಳುವುದು ಎರಡೂ ಕೂಡ ಬೇಡ. ಅವರ ಜೊತೆ ಸುತ್ತಾಡುವುದು ಅಥವಾ ಅವರು ಕೊಟ್ಟಿದ್ದು ತಿನ್ನುವುದು ಕೂಡ ಬೇಡ.
ಇನ್ನು ನೀವು ಅವರು ಮಾಡಿರುವ ಕೆಟ್ಟ ಪ್ರಯೋಗಗಳಿಂದ ಹೊರಬರಲು ಈ ಪರಿಹಾರಗಳು ತಪ್ಪದೇ ಮಾಡಬೇಕು. ಮೊದಲನೇ ಪರಿಹಾರ, ನೀವು ಹೆಚ್ಚಾಗಿ ಹನುಮಂತನನ್ನು ಪೂಜಿಸಬೇಕು. ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಒಂದು ತೆಂಗಿನಕಾಯಿಗೆ ಸಿಂಧೂರ ಹಚ್ಚಿ ಒಂದು ಕೆಂಪು ದಾರವನ್ನು 11 ಸಲ ಆ ತೆಂಗಿನಕಾಯಿಗೆ ಸುತ್ತಿ 11 ಗಂಟು ಹಾಕಿ ಆ ತೆಂಗಿನಕಾಯಿಯನ್ನು ಕೇಸರಿ ಬಣ್ಣದ ಬಟ್ಟೆ ಅಥವಾ ಚೀಲದಲ್ಲಿ ಇಟ್ಟು ಹನುಮಂತನ ಪಾದಗಳ ಹತ್ತಿರ ಇಟ್ಟು ಪೂಜೆ ಮಾಡಿಸಿಕೊಂಡು ಅದನ್ನು ತಂದು ನಿಮ್ಮ ಮನೆಯ ಮುಖದ್ವಾರದ ಮೇಲೆ ಕಟ್ಟಿಬಿಡಿ. ಇದು ಬಾಗಿಲಿನ ಆಚೆ ಕಟ್ಟಬೇಕು, ಮನೆ ಒಳಗಡೆ ಅಲ್ಲ. ಇದರಿಂದ ಯಾವ ಕೆಟ್ಟ ಪ್ರಯೋಗ ಕೂಡ ನಿಮ್ಮ ಮನೆಯೊಳಗೆ ಬರುವುದಿಲ್ಲ. ದುಷ್ಟಶಕ್ತಿಗಳು ನಿಮ್ಮ ಮನೆಯ ಆಸುಪಾಸಿಗೂ ಬರುವುದಿಲ್ಲ. ಎರಡನೇ ಪರಿಹಾರ, 1 ಚಮಚ ಅಕ್ಕಿ ಅಥವಾ ಹೆಸರುಬೇಳೆ ಯಾವುದಾದರೂ ಒಂದನ್ನು ನಿಮ್ಮ ಎಡಗೈಯಲ್ಲಿ ತೆಗೆದುಕೊಂಡು ನಿಮ್ಮ ಶತ್ರುಗಳ ಹೆಸರು ಗೊತ್ತಿದ್ದರೆ ಹೇಳಿ, ಇಲ್ಲದಿದ್ದರೆ ನನ್ನ ಎಲ್ಲಾ ಶತ್ರುಗಳು ಅಂತ ಹೇಳಿ. ಬಳಿಕ ಅವರು ಮಾಡುವ ಯಾವುದೇ ಪ್ರಯೋಗ ನನ್ನ ಮೇಲೆ ಕೆಲಸ ಮಾಡಬಾರದು. ಅವರ ಎಲ್ಲಾ ತಂತ್ರ ಮಂತ್ರ ಅವರಿಗೆ ತಿರುಗಿಸಿ ಹೊಡೆಯಬೇಕು ಎಂದು ಹೇಳಿ ಯಾವುದಾದರೂ ಖಾಲಿ ಜಾಗದಲ್ಲಿ ಸ್ವಲ್ಪ ಹಳ್ಳ ತೆಗೆದು ಅದರಲ್ಲಿ ಆ ಅಕ್ಕಿ ಅಥವಾ ಹೆಸರುಬೇಳೆ ಹಾಕಿ ಮಣ್ಣು ಮುಚ್ಚಿಬಿಡಿ. ಬಳಿಕ ಹಿಂದಿರುಗಿ ನೋಡದೆ ಅಲ್ಲಿಂದ ಬಂದುಬಿಡಿ. ಈ ಪರಿಹಾರವನ್ನು ನೀವು ಭಾನುವಾರ ಸಂಜೆ ಸಂಧ್ಯಾ ಸಮಯದಲ್ಲಿ ಅಥವಾ ಶನಿವಾರ ಸಂಜೆ ಸಂಧ್ಯಾ ಸಮಯದಲ್ಲಿ ಅಥವಾ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನ ಮಾತ್ರ ಮಾಡಬೇಕು. ಮೂರನೇ ಪರಿಹಾರ, ಸೋಮವಾರ ಶಿವಾಲಯಕ್ಕೆ ಹೋಗಿ ಶಿವಲಿಂಗಕ್ಕೆ ನಿಮ್ಮ ಕೈಯಾರೆ ನೀರು ಅಥವಾ ಹಾಲಿನಿಂದ ಅಭಿಷೇಕ ಮಾಡಿ. ಇದರಿಂದ ನಿಮ್ಮ ಜಾತಕದಲ್ಲಿರುವ ದೋಷಗಳು, ದುಷ್ಟಗ್ರಹಗಳ ಕಾಟ ಯಾವುದೂ ಕೂಡ ನಿಮಗೆ ಅಂಟುವುದಿಲ್ಲ. ನಾಲ್ಕನೇ ಪರಿಹಾರ, ಶುಕ್ರವಾರ ಲಕ್ಷ್ಮೀದೇವಿಗೆ ಅರಿಶಿನ ಕೊಂಬುಗಳಿಂದ ಪೂಜೆ ಮಾಡಬೇಕು. ಇದಕ್ಕಾಗಿ ನೀವು 108 ಅರಿಶಿನ ಕೊಂಬುಗಳನ್ನು ತಂದುಕೊಂಡು ಶುಕ್ರವಾರ ಸಂಜೆ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ ಓದುತ್ತಾ ಒಂದೊಂದು ನಾಮ ಜಪಿಸಿದಾಗ ಒಂದೊಂದು ಅರಿಶಿನ ಕೊಂಬನ್ನು ಲಕ್ಷ್ಮೀದೇವಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ಇಟ್ಟು ಪೂಜೆ ಮಾಡಿ. ಆ ದಿನ ಲಕ್ಷ್ಮೀದೇವಿಗೆ ಒಂದು ತುಂಡು ಬೆಲ್ಲ ಅಥವಾ ಸಕ್ಕರೆ ಪಾಯಸ ನೈವೇದ್ಯವಾಗಿ ಸಮರ್ಪಿಸಿ. ದಿನವಿಡೀ ಅರಿಶಿನ ಕೊಂಬುಗಳನ್ನು ದೇವಿಯ ಮುಂದೆಯೇ ಬಿಟ್ಟುಬಿಡಿ. ಅದರ ನಂತರ ಅರಿಶಿನ ಕೊಂಬುಗಳನ್ನು ಪುಡಿ ಮಾಡಿಸಿಕೊಂಡು ನೀವು ಅಡುಗೆಗೆ ಅಥವಾ ಸ್ನಾನಕ್ಕೆ ಬಳಸಿಕೊಳ್ಳಬಹುದು, ಇಲ್ಲದಿದ್ದರೆ ನೀರಿನಲ್ಲಿ ಹಾಕಬಹುದು. ಇದರಿಂದ ನಿಮಗಿರುವ ಆರ್ಥಿಕ ಸಮಸ್ಯೆಗಳು ಹೊರಟು ಹೋಗುತ್ತದೆ. ಇನ್ನು ಕೊನೆಯದಾಗಿ ಅತಿ ಶಕ್ತಿಯುತವಾದ ಪರಿಹಾರ, 5ನೇ ಪರಿಹಾರ ಇದು. ಇದಕ್ಕಾಗಿ ಯಾವುದಾದರೂ ಒಂದು ಮಂಗಳವಾರದಂದು 10 ಎಸಳು ಬೆಳ್ಳುಳ್ಳಿಯನ್ನು ತೆಗೆದುಕೊಳ್ಳಿ. ಅದನ್ನು ಮಾಲೆಯಂತೆ ಪೋಣಿಸಿ ಇಟ್ಟುಕೊಳ್ಳಿ. ಆ ಮಾಲೆಯನ್ನು ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಅರಿಶಿನ ಕುಂಕುಮ ಹಾಕುತ್ತಾ ದುರ್ಗಾದೇವಿಯ ಅಷ್ಟೋತ್ತರ ಶತನಾಮಾವಳಿ ಓದುತ್ತಾ ಪೂಜೆ ಮಾಡಿಕೊಳ್ಳಿ. ನಂತರ ನಿಮ್ಮ ಗ್ರಾಮ ದೇವತೆಯ ಹತ್ತಿರ ಹೋಗಿ ಒಂದು ತೆಂಗಿನಕಾಯಿ ಹೊಡೆದು ಪಾನಕ ಮತ್ತು ಕೋಸಂಬರಿ ದೇವಿಗೆ ನೈವೇದ್ಯವಾಗಿ ಸಮರ್ಪಿಸಿ ಅದನ್ನು ಅಲ್ಲಿರುವ 4 ಜನ ಭಕ್ತರಿಗೆ ಹಂಚಿ ಮನೆಗೆ ಬಂದು ನೀವು ತಯಾರಿಸಿದ ಬೆಳ್ಳುಳ್ಳಿ ಮಾಲೆಯನ್ನು ತೆಗೆದುಕೊಂಡು ನಿಮ್ಮ ಮನೆಯ ಮುಖದ್ವಾರದ ಮೇಲೆ ಕಟ್ಟಿಬಿಡಿ. ಇದು ಕೂಡ ನೀವು ಮನೆ ಹೊರಗಡೆ ಕಟ್ಟಬೇಕು. ತುಂಬಾ ಜನ ಗ್ರಾಮ ದೇವತೆ ದೇವಸ್ಥಾನದಿಂದ ತುಂಬಾ ದೂರ ಮನೆ ಮಾಡಿಕೊಂಡಿರುತ್ತಾರೆ. ಹಾಗಾಗಿ ನೀವು ಯಾವಾಗ ಗ್ರಾಮ ದೇವತೆಯ ಹತ್ತಿರ ಹೋಗಲು ಪ್ಲಾನ್ ಮಾಡ್ತೀರೋ ಆ ಸಮಯದಲ್ಲಿ ಈ ಬೆಳ್ಳುಳ್ಳಿ ಮಾಲೆ ತಯಾರಿಸಿಕೊಂಡರೆ ಒಳ್ಳೆಯದು. ಈ ರೀತಿ ಮಾಡುವುದರಿಂದ ಶತ್ರುಗಳು ನಿಮ್ಮ ಮೇಲೆ ಮಾಡಿರುವ ಯಾವುದೇ ಪ್ರಯೋಗಗಳು ಕೆಲಸ ಮಾಡಲ್ಲ. ನಿಮ್ಮ ಮನೆಯಲ್ಲಿ ಗಲಾಟೆಗಳು ನಡೆಯುವುದಿಲ್ಲ. ದಂಪತಿಗಳು ಸುಖವಾಗಿರುತ್ತೀರಿ. ಬೆಳ್ಳುಳ್ಳಿ ದುರ್ಗಾದೇವಿಯ ಸ್ವರೂಪ. ಹಾಗಾಗಿ ಶತ್ರುನಾಶಕ್ಕೆ ಇದು ತುಂಬಾ ಉತ್ತಮವಾಗಿ ಕೆಲಸ ಮಾಡುತ್ತದೆ. ಹಾಗಾಗಿ ನೀವು ಯಾವಾಗೆಲ್ಲ ನಿಮ್ಮ ಗ್ರಾಮ ದೇವತೆಯ ಹತ್ತಿರ ಹೋಗಲು ಪ್ಲಾನ್ ಮಾಡ್ತೀರೋ ಅವಾಗೆಲ್ಲ ಕೂಡ ಈ ಕೆಲಸ ತಪ್ಪದೇ ಮಾಡಿ. ಆದರೆ ಈ ಪರಿಹಾರ ಮಾಡುವ ದಿನ ದಂಪತಿಗಳು ಶುಚಿ ಪಾಟಿಸಬೇಕು. ಮಾಂಸಾಹಾರ ತಿನ್ನಬಾರದು, ಕಪ್ಪು ಬಣ್ಣದ ಬಟ್ಟೆಗಳು ಧರಿಸಬಾರದು, ಹಾಗೆ ಬ್ರಹ್ಮಚರ್ಯ ಪಾಟಿಸಬೇಕು. ಆಗಲೇ ಇದು ಕೆಲಸ ಮಾಡುತ್ತದೆ. ಇನ್ನು ನಿಮ್ಮ ಶತ್ರುಗಳ ಜೊತೆ ಹೊರಗೆ ಹೋಗಬೇಕಾದ ಪರಿಸ್ಥಿತಿ ಬಂದರೆ ಒಂದು ಬೆಳ್ಳುಳ್ಳಿ ನಿಮ್ಮ ಜೊತೆ ತೆಗೆದುಕೊಂಡು ಹೋಗಿ ಮನೆಗೆ ಬಂದ ತಕ್ಷಣ ಆ ಬೆಳ್ಳುಳ್ಳಿಯನ್ನು ಬಿಸಾಡಿ ಮನೆ ಒಳಗೆ ಕಾಲಿಡಿ. ಹಾಗೆ ಗ್ರಾಮ ದೇವತೆಯ ದೇವಸ್ಥಾನದಿಂದ ಮನೆಗೆ ಬರುವಾಗ ಒಂದು ನಿಂಬೆಹಣ್ಣು ತೆಗೆದುಕೊಂಡು ನಿಮಗೆ ನೀವೇ ದೃಷ್ಟಿ ತೆಗೆದುಕೊಂಡು ಆ ನಿಂಬೆಹಣ್ಣನ್ನು ಕೆಳಗೆ ಹಾಕಿ ನಿಮ್ಮ ಎಡಗಾಲಿನಿಂದ ತುಳಿದು 2 ಭಾಗ ಮಾಡಿ ಅದನ್ನು ಹೊರಗಡೆ ಬಿಸಾಡಿ. ನೀವು ಆ ರೀತಿ ಮಾಡುವಾಗ
ಯಾವುದೇ ಕೆಟ್ಟ ಪ್ರಯೋಗ ನನ್ನ ಮೇಲೆ ಕೆಲಸ ಮಾಡಬಾರದು. ನನ್ನ ಕುಟುಂಬ ಚೆನ್ನಾಗಿರಬೇಕು ಅಂದುಕೊಳ್ಳುತ್ತಾ ಮಾಡಿ. ಇದು ಕೂಡ ತುಂಬಾ ಚೆನ್ನಾಗಿ ಉಪಯೋಗವಾಗುತ್ತದೆ. ಆದರೆ ಈ ಪರಿಹಾರ 4 ದಾರಿಗಳು ಬೆರೆಯುವ ಹತ್ತಿರ ಮಾತ್ರ ಮಾಡಬೇಕು. ಹಾಗಾಗಿ ನೀವು ದೇವಸ್ಥಾನದಿಂದ ಬರುವಾಗ ಎಲ್ಲಾದರೂ 4 ದಾರಿಗಳು ಬೆರೆತಿರುವ ಜಾಗ ಸಿಕ್ಕರೆ, ಯಾರು ನೋಡದಿದ್ದಾಗ ಈ ಪರಿಹಾರ ಮಾಡಿ. ಇಷ್ಟೇ ಸ್ನೇಹಿತರೆ, ಮೇಲೆ ಹೇಳಿದ 5 ಪರಿಹಾರಗಳು ತಪ್ಪದೇ ಮಾಡಲು ಪ್ರಯತ್ನಿಸಿ. ಇನ್ನು ನಿಂಬೆಹಣ್ಣಿನ ಪರಿಹಾರ ಮಾಡಲೇಬೇಕು ಅಂತ ಏನೂ ಇಲ್ಲ, ಮಾಡಿದರೆ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.